ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಿಶಿ ಪ್ರದೀಪ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಈ ಸಮ್ಮರಲ್ಲಿ ಹೇಗೆ ನಮ್ಮ ಸ್ಕಿನ್ನ ಕೇರ್ ಮಾಡೋದು. ಇವಾಗ ಆಲ್ಮೋಸ್ಟ್ ಎಲ್ಲ ಒಬ್ಬರು ಜಾಬಿಗೆ ಹೋಗ್ತಿರ್ತಾರೆ, ಮತ್ತು ನೆಕ್ಸ್ಟು ಮನೇಲಿರೋರು ಕೂಡ ಯಾವ ರೀತಿ ಸ್ಕಿನ್ನ ಕೇರ್ ಮಾಡಬೇಕು ಸಮ್ಮರಲ್ಲಿ ಅಂತಂದು ಹೇಳ್ಕೊಡ್ತೀನಿ. ಫಸ್ಟ್ ಯಾವಾಗಲೂ ಅಟ್ಲೀಸ್ಟ್ 3 to 4 ಟೈಮ್ಸ್ ಆದರೂ ಫೇಸ್ ವಾಶ್ ಮಾಡಲೇಬೇಕು. ಸಮ್ಮರ್ ಆಗಲಿ ಸಮ್ಮರ್ ಆಗದೇ ಇರಲಿ 3 ಸೀಸನ್ನಲ್ಲೂ ನಾವು ಅಟ್ಲೀಸ್ಟ್ 3 ಟೈಮ್ಸ್ ಆದರೂ ಫೇಸ್ ವಾಶ್ ಮಾಡಲೇಬೇಕು. ನೆಕ್ಸ್ಟ್ ಫಸ್ಟು ಫೇಸ್ ವಾಶ್ ಮಾಡ್ಕೊಂಬಂದ್ಬಿಡೋಣ. ನಾನು ಯೂಸ್ ಮಾಡೋದು ಜೆಡ್ ಟೀ ಟ್ರೀ ಆ್ಯಂಡ್ ಸಾಲಿಸೈಕ್ಲಿಕ್ ಆ್ಯಸಿಡ್ ಫೇಸ್ ವಾಶ್, ಇದನ್ನು ಯೂಸ್ ಮಾಡ್ತೀನಿ. ಸೊ ನೀವು ಅದನ್ನು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಬೋದು. ಸೊ ನಾನು ಇದರಿಂದ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಆಯಿತು. ಆದಮೇಲೆ ಮುಖ ಯಾವಾಗಲೂ ಫುಲ್ ಹೀಗೆ ರಬ್ ಮಾಡಬಾರ್ದು, ಆಯಿತಾ. ಟ್ಯಾಬಲ್ಲಿಂದ ಈ ಥರ ಸ್ಲೋ ಆಗಿ ಈ ಥರ ಎಲ್ಲ ಫುಲ್ ಫೇಸ್ನ ಕ್ಲೀನಾಗಿ ಒರೆಸ್ಕೊಳ್ಳಿ. ಫುಲ್ ರಫಾಗಿ ಹಿಂಗೆ ರಬ್ ಮಾಡೋದು ಆ ರೀತಿ ಮಾಡಬಾರ್ದು. ಫೇಸ್ ಎಲ್ಲ ವಾಶ್ ಆದಮೇಲೆ ನೆಕ್ಸ್ಟು 10 ಮಿನಿಟ್ಸು ಫ್ರಿಜ್ಜಲ್ಲಿ ಹಾಲು ಇಲ್ಲ ಮೊಸರು 10 ಮಿನಿಟ್ಸ್ ಇಟ್ಟಿರಬೇಕು. ಇಟ್ಟಾದಮೇಲೆ ಇದನ್ನು ಕಾಟನ್ ಪ್ಯಾಡಿನ ನಾನು ಮೊಸರು ಇಟ್ಟಿದ್ದೀನಿ. 10 ಮಿನಿಟ್ಸು ಕೋಲ್ಡ್ ಇರುತ್ತಲ್ಲ, ಅಂದರೆ ಡೆಡ್ ಸ್ಕಿನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ಫ್ರಿಜ್ಜಲ್ಲಿ ಒಂದು 10 ಮಿನಿಟ್ಸ್ ಮೊಸರು ಅಥವಾ ಹಾಲು ಎರಡರಲ್ಲಿ ಒಂದು ಗ್ಲೋನು ಬರುತ್ತೆ. ಈ ಥರ ಕಾಟನ್ ತೊಗೊಂಡು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ, ಹಾಗಾಗಿ ತಣ್ಣಗಾಗುತ್ತೆ. ನಂಗೆ ಇಲ್ಲೊಂದು ಪಿಂಪಲ್ ಆಗಿಬಿಟ್ಟೈತಿ. ಫುಲ್ ಫೇಸಿಗೆ ಅಪ್ಲೈ ಮಾಡ್ಕೋಬೇಕು. ಈ ಡಾರ್ಕ್ ಸರ್ಕಲ್ಸ್ ಇದ್ರೂ ಕೂಡ ರಿಮೂವ್ ಆಗುತ್ತೆ. ಈ ಸಮ್ಮರಲ್ಲಿ ಮಾತ್ರ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ನಾನು ಯೂಸ್ ಮಾಡೋದು ಲ್ಯಾಕ್ಮಿ ಸನ್ ಎಕ್ಸ್ಪರ್ಟ್. ಈ ಥರ ಫುಲ್ ಮುಖಕ್ಕೆಲ್ಲ ಹಚ್ಚಿ 10 ಮಿನಿಟ್ಸ್ ಬಿಡಬೇಕು. ಬಿಟ್ಟು ವಾಶ್ ಮಾಡಿಕೊಂಡು ಬನ್ನಿ. ಫೇಸ್ ಎಲ್ಲ ವಾಶ್ ಆದಮೇಲೆ ನೆಕ್ಸ್ಟು ಈ ಟೊಮೊಟೊ ಇರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಈ ಥರ ರಬ್ ಮಾಡ್ಕೊಳ್ಳಿ. ಒಂಥರ ಸ್ಕರ್ಟ್ ಥರ ಕೆಲಸ. ಟೊಮೊಟೊ ಹಣ್ಣು ಕಲರ್ ಬರುತ್ತೆ, ಆಮೇಲೆ ಪಿಂಪಲ್ಸ್ ಇರಲಿ, ಆ್ಯಕ್ನಿಸ್ ಇರಲಿ, ಡಾರ್ಕ್ ಸರ್ಕಲ್ಸ್ ಇರಲಿ ಎಲ್ಲ ಕ್ಲೀನ್ ಮಾಡುತ್ತೆ. ಸೊ ಈ ಥರ ಒಂದು 10 ಮಿನಿಟ್ಸ್ ಆದರೂ ರಬ್ ಮಾಡ್ಕೊಳ್ಳಿ. ಒಂದು 10 ಮಿನಿಟ್ಸ್ ಈ ಥರ ಫುಲ್ ಎಲ್ಲ ರಬ್ ಮಾಡಿಕೊಂಡು ವಾಶ್ ಆದಮೇಲೆ ಸ್ವಲ್ಪ ಕಡಲೆ ಹಿಟ್ಟಿರುತ್ತಲ್ಲ, ಕಡಲೆ ಹಿಟ್ಟನ್ನ ಮೊಸರು ಜೊತೆ ಕಲಿಸ್ಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ. ಓಕೆ, ಹೀಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ನ ತರ್ತಾ ಇರ್ತೀನಿ. ಸೊ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿಲ್ಲ
ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.